ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು 3 ದಿನದ ನನ್ನ ದಿನಚರಿನ ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ವಿಡಿಯೋ ಮಾಡೋದು ಕಡಿಮೆ ಮಾಡಿದ್ದೀನಿ. ಹಾಗೆ ಈ 3 ದಿನದ ನನ್ನ ದಿನಚರಿಯಲ್ಲಿ ಶಿವು ಅವ್ರ ಬರ್ಡೇ ಕೂಡ ಇರುತ್ತೆ. ಸೊ ನಾನಿವಾಗ ಏನಪ್ಪ ಸ್ಟಾರ್ಟಿಂಗೇ ಮನೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ನಾವು ಈ ಮನೆನ ರೆಂಟಿಗೆ ಅಂತ ನೋಡಿದ್ವಿ. ಇದು ಬಾಡಿಗೆ ಬಂದು 9,000 ರೂಪಾಯಿ ಕೊಟ್ಟಿಗೆಪಾಳ್ಯದಲ್ಲಿ. ಸಿಂಗಲ್ ಬೆಡ್ರೂಮೇನೆ, ತುಂಬ ದೊಡ್ಡದಾಗಿತ್ತು. ಸೊ ನಾವು ಲೀಸಿಗೆ ತೊಗೊಳೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಕೆಲವು ಕಾರಣಗಳಿದೆ. ಸೊ ಒಂದು ಒಳ್ಳೆಯ ಉದ್ದೇಶ ಕೂಡ ಇಟ್ಕೊಂಡು ಲೀಸಿಗೆ ಬೇಡ, ರೆಂಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಮನೆಯೂ ಕೂಡ ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ 9,000 ಮತ್ತು ಅದೇ ಬಾಡಿಗೆ ಆಯಿತು. ಅವರು ಸ್ಟಾರ್ಟಿಂಗು 9,500 ಹೇಳಿದ್ರು. ಆಮೇಲೆ ಲಾಸ್ಟ್ ಒಂದು 500 ರೂಪಾಯಿ ಕಡಿಮೆ ಕೊಡಿ, 9,000 ಆದರೆ ಕೊಡಿ ಅಂತ ಹೇಳಿದ್ರು. ನಾವಿವಾಗ ಕಡಿಮೆಯಲ್ಲಿ ನೋಡ್ತಾ ಇರೋದ್ರಿಂದ ನನಗೆ ಇಷ್ಟು ರೆಂಟಿಂದು ಬೇಡವಾಗಿತ್ತು. ಸೊ ಹಾಗಾಗಿ ನೋಡ್ಕೊಂಡು ಬಂದೆ, ನೋಡೋಣ ಏನು ಹೇಳ್ತಾರೆ ಶಿವು ಅವರು ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದೆ. ಇದು 1 BHK ಇದೆ. ಅದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸಪ್ರೇಟ್ ರೂಮ್ ಒಳಗಡೆ ಬಾತ್ರೂಮು ನೀವು ನೋಡ್ತಾ ಇರ್ಬೋದು. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಅಡುಗೆ ಮನೆ ಸಿಂಪಲ್ ಆಗಿರ್ಬೋದು, ಬಟ್ ರೂಮ್ ಎಲ್ಲ ಚೆನ್ನಾಗಿದೆ, ದೊಡ್ಡದಾಗಿದೆ. ನಮ್ಮದು ಪೂರ ಐಟಮ್ಸ್ ಎಲ್ಲ ಇಡಿಸುತ್ತೆ. ಜೊತೆಗೆ ಕಾರ್ ಪಾರ್ಕಿಂಗ್ ಕೂಡ ಇತ್ತು. ನಾನಿವಾಗ ಕಾರ್ ಪಾರ್ಕಿಂಗ್ನ ರಿಲಯನ್ಸಲ್ಲಿ ಬಿಟ್ಬಿಟ್ಟಿದ್ದೀನಿ. ತಿಂಗಳ ಇಂತಿಷ್ಟು ದುಡ್ಡು ಅಂತ ಕೊಡೋದು, ಸೇಫ್ಟಿಯಾಗಿ ಗಾಡಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ರಿಲಯನ್ಸಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಅದೊಂದು ತಲೆನೋವು ತಪ್ಪಿತು. ಅಲ್ಲಿಂದ ಅಲ್ಲಿಗೆ ಎತ್ತಾಡೋದೇ ಆಗ್ತಾಯಿತ್ತು. ಗಾಡಿನೂ ಕೂಡ ಡ್ಯಾಮೇಜ್ ಆಗಿತ್ತು, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬಿದ್ದುಬಿಟ್ಟು. ಸೊ ಅದು ಸ್ವಲ್ಪ ನಂಗೆ ಬೇಜಾರಾಯಿತು. ಹಾಗಾಗಿ ಗಾಡಿನ ಸೇಫ್ಟಿಯಾಗಿರಲಿ ಅಂತ ಹೇಳ್ಬಿಟ್ಟು ರಿಲಯನ್ಸ್ ಪಾರ್ಕಿಂಗ್ ಜಾಗ ಇರುತ್ತಲ್ಲ, ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದೆ. ಸೊ ಇದು ರೂಮಲ್ಲೇ ಇರೋವಂಥ ಅಟ್ಯಾಚ್ ಬಾತ್ರೂಮು. ಮನೆ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಜೊತೆಗೆ ಗೀಝರ್ ಕೂಡ ಇದೆ, ಫ್ಯಾನ್ ಇದೆ. ನಾವೇನು ಫಿಟ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಸೊ ಇವಾಗಿನ ಹೊಸದಾಗಿ ಪೇಂಟ್ ಕೂಡ ಮಾಡಿದರು. ರೂಮಲ್ಲಿರೋವಂಥದ್ದು ಅದು ಕಮೋಡ್ ಇರೋದು ವೆಸ್ಟ್ರನ್ನು, ಇನ್ನು ನಾರ್ಮಲ್ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಇದೆ. ಸೊ ಅಡುಗೆ ಮನೆ ಸ್ವಲ್ಪ ಅಷ್ಟು ಮಾಡ್ರನ್ ಆಗಿಲ್ಲ, ನಾರ್ಮಲಿ ಆಗಿದೆ. ಮಾಮೂಲಿ ಈ ಮನೇಲಿ ಹೆಂಗಿದೆ ಅದೇ ಥರನೇ ಇದೆ. ಬಟ್ ಆಚೆನೂ ಅಷ್ಟೇ ವೆದರೆಲ್ಲ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸುತ್ತಮುತ್ತ ಮನೆಗಳೆಲ್ಲ ಇದೆ. ನನಗೆ ಇಷ್ಟ ಆಯಿತು. ಬಟ್ ಶಿವು ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ಕೇಳಿ ನೋಡಬೇಕು. ಸೊ ಅವ್ರಿಗೂ ಕೂಡ ಕಳಿಸಿದೆ, ನೋಡ್ಬಿಟ್ಟು ಹೇಳಿ ಅಂತ. ಔಟ್ಸೈಡೂ ಕೂಡ ಅಷ್ಟೇ, ನಾನು ಏನಾದರೂ ಪಾಟ್ಗಳು ಇಟ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಬೇಜಾರಾದ ಕೂಡ ಒಂದು 10 ನಿಮಿಷ ಆಚೆ ಬಂದು ನಿಂತ್ಕೋಬೋದು. ಗಾಳಿ ಬೆಳಕಿಗಂತೂ ಯಾವುದೇ ರೀತಿ ಕುಂದು ಕೊರತೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಮನೆ ನೋಡ್ಕೊಂಡು ಆದಮೇಲೆ ಅಲ್ಲಿಂದ ಮನೆ ಕಡೆ ಹೊರಟೆ. ಇನ್ನೇನು ಮನೆಗೆ ಹೋಗಿ ಕೆಲಸ ಎಲ್ಲ ಮಾಡ್ಕೊಳ್ಳೋದಿತ್ತು. ಸ್ವಲ್ಪ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ನಾನು OLXಲ್ಲಿ ಮನೆ ಸರ್ಚ್ ಮಾಡಿಕೊಂಡು ಅದನ್ನು ಹೋಗಿದ್ದು. ಸೊ ಹಾಗಾಗಿ ಬೇಗನೆ ಹೋಗಿದೆ. ಅಲ್ಲಿಂದ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಗುರುವಾರ ಇತ್ತು, ರಾಯರ ಪೂಜೆನೂ ಕೂಡ ಮಾಡಿಕೊಂಡು ಇವತ್ತು ದೇವ್ರ ಪಾತ್ರೆನೆಲ್ಲ ತೊಳೆದಿಟ್ಕೊಂಡ್ಬಿಟ್ಟೆ. ಯಾಕಂತಂದರೆ ಗುರುವಾರನೇ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊತೀನಿ. ನಾರ್ಮಲ್ ಡೇಸಲ್ಲೆಲ್ಲ ಏನಾದರೂ ದೀಪಗಳು ಅಥವಾ ಗಂಟೆ ಆಗಿರ್ಬೋದು, ಪಂಚಪಾತ್ರೆ ಆ ಥರದ್ದೆಲ್ಲ ತೊಳ್ಕೊತೀನಿ ಅಷ್ಟೇ. ವಿಗ್ರಹಗಳೆಲ್ಲ ನಾನು ವೀಕ್ಲಿ 1 ಟೈಮ್ ಅಥವಾ 15 ದಿನಕ್ಕೊಂದು ಸಲ ಮಾತ್ರ ತೊಳ್ಕೊತೀನಿ. ಯಾಕೋ ಗೊತ್ತಿಲ್ಲ, ವೀಕ್ಲಿ ತೊಳೆದ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಗುರುವಾರ ಎಲ್ಲದನ್ನು ತೊಳೆದು ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ. ಇವತ್ತು ಗುರುವಾರದ ಪೂಜೆ ಈ ರೀತಿಯಾಗಿತ್ತು. ಸಿಂಪಲ್ಲಾಗಿ ಒಂದು ಗ್ಲಾಸ್ ಹಾಲನ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ. ತುಳಸಿ ಮಾಲೆ ಇವತ್ತೂ ಕೂಡ ತರಲಿಕ್ಕೆ ಆಗಿಲ್ಲ ನನಗೆ. ಹಾಗಾಗಿ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ನನಗೆ ಜಾಗ ಇದೆ ಮನೆ ಮುಂದೆ, ಬಟ್ ಗಾಳಿ ಅಂದರೆ ಬೆಳಕು ಬರಲ್ಲ. ಬೆಳಕು ಬಂದಿದ್ದರೆ ತುಳಸಿ ಗಿಡ ತಂದು ನಾನೇ ಹಾಕ್ಕೊತಾ ಇದ್ದೆ. ಮನೆ ಮುಂದೆ ಹಾಕಿರೋ ಅಂಥ ತುಳಸಿ ಮುಡಿಸಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಲ್ಲೇ ಮಠಕ್ಕೆ ಕೂಡ ಬಂದೆ. ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಬಿಡೋಣ ಅಂದ್ಬಿಟ್ಟು ಒಂದು 3 ಸುತ್ತು ಪ್ರದಕ್ಷಿಣೆ ಮಾಡ್ಕೋತೀನಿ. ತುಂಬ ಜನ ಇರ್ತಾರೆ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಜನ ರಾಯರ ಮಠದಲ್ಲಿ. ನಾನು ಸುಮಾರು ಒಂದು 8 ತಿಂಗಳಿಂದನೂ ಹೋಗ್ತಾಯಿದ್ದೀನಿ ರಾಯರ ಮಠಕ್ಕೆ, ಮಿಸ್ಸೇ ಇಲ್ಲ. ಇವಾಗ ನನಗೆ ಆಪ್ರೇಷನ್ ಆದಾಗ 1 ಮಂತ್ ಹೋಗಿರಲಿಲ್ಲ ಅಷ್ಟೇ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಮತ್ತು ಅಲ್ಲಿಗೆ ಹೋದರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಸಿಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಪ್ರಸಾದ ಕೊಟ್ಟಿದ್ದರು ಇವತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ದೆ.
ಊರಿಂದ ಬೆಣ್ಣೆ ಕೊಟ್ಟು ಕಳಿಸಿದ್ರು ಹುಡುಗರ ಕೈಲಿ. ಅದನ್ನು ಕಾಯಿಸ್ಕೊಬಿಡೋಣ ಅಂದ್ಬಿಟ್ಟು ಕಾಯ್ಲಿಕ್ಕೆ ಇಟ್ಕೊಂಡೆ. ಒಂದು ಪಾತ್ರೆಗೆ ಇಟ್ಕೊಂಡೆ, ಯಾಕೋ ನಂಗೆ ಆ ಪಾತ್ರೆ ಸೆಟ್ ಆಗಿಲ್ಲ. ಮತ್ತು ಇನ್ನೊಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊಬಿಟ್ಟು ಹಾಗೇ ತುಪ್ಪ ಕಾಯ್ಲಿಕ್ಕೂ ಇಟ್ಕೊಂಡು ರೈಸಿಗೆ ಕೂಡ ಇಟ್ಕೊಂಡೆ. ಸಾಂಬಾರು ಇವತ್ತು ಸೊಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಹೊತ್ತು ಸಣ್ಣ ಉರಿಲೇ ತುಪ್ಪ ಕಾಯಿಸಿದೆ. ನನಗೆ ಇತ್ತೀಚೆಗೆ ತುಪ್ಪ ಕಾಯಿಸೋದು ಮರೆತೋಗ್ಬಿಟ್ಟಿದೆ. ಅದೇನೋ ಗೊತ್ತಿಲ್ಲ, ನನಗಿದೇನು ಇಷ್ಟದಾದ್ರೂ ತುಪ್ಪನೇ ಬರಲಿಲ್ವಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಲಾಸ್ಟಿಗೆ ಮಾತ್ರ ತುಪ್ಪ ಸೂಪರಾಗಿ ಬಂತು. ಹಂಗೆ ತುಪ್ಪ ಕಾಯ್ಲಿಕ್ಕೆ ಇಟ್ಬಿಟ್ಟು ರೈಸಿಗೂ ಇಟ್ಕೊಂಡು ಸಾಂಬಾರ್ಗೂ ಕೂಡ ಇಟ್ಕೊಂಡೆ. ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ತೊಳ್ಕೊಬಿಡೋಣ ಅಂದ್ಬಿಟ್ಟು ಹಾಗೆ ಹುಡುಗರ ಹತ್ರ ಮಾತಾಡ್ಕೊಂಡು ಕೆಲಸನೂ ಕೂಡ ಶುರು ಮಾಡಿಕೊಂಡೆ. ಎಷ್ಟು ಬೇಗ ಬೇಗ ಟೈಮ್ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೋಗ್ತಾ ಇರುತ್ತೆ, ಬೇಗ ಹಗಲಾಗುತ್ತೆ, ಬೇಗ ರಾತ್ರಿ ಆಗುತ್ತೆ. ಈ ವರ್ಷವೂ ಅಷ್ಟೇ ಫಾಸ್ಟಾಗಿ ದಿನಗಳೆಲ್ಲ ಹೋಗ್ತಾನೇ ಇದೆ. ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ. ಆಲ್ರೆಡಿ ಶುಗರ್ ಪೋಸ್ಟಿಂಗ್ ಆಗಿಯೇ 1.5 ವರ್ಷ ಆಗೋಯ್ತು. ಅಷ್ಟು ಬೇಗ ದಿನಗಳೆಲ್ಲ ಹೋಗಿದೆ. ನಾನು ಜೋಧ್ಪುರದಿಂದ ಬಂದೂ ಕೂಡ ಆಲ್ರೆಡಿ 1.5 ವರ್ಷ ಆಗೋಯಿತು. ಎಷ್ಟು ಬೇಗ ದಿನಗಳು ಕಳೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅಷ್ಟರಲ್ಲಿ ಏನೆಲ್ಲ ಆಗೋಯ್ತಪ್ಪ ಅಂತ ಒಂದು ಸಲ ನೆನೆಸ್ಕೊಂಡ್ರೆ ಒಂದು ಸಲ ಖುಷಿನೂ ಆಗುತ್ತೆ, ಒಂದು ಸಲ ಬೇಜಾರೂ ಆಗುತ್ತೆ. ಹಿಂಗೆಲ್ಲ ಆಗೋಯ್ತಲ್ಲ ಈ 1.5 ವರ್ಷದಲ್ಲಿ ಅಂತ ಹೇಳ್ಬಿಟ್ಟು. ಸೊ ದಿನಗಳು ಈ ಥರ ಬೇಗ ಹೋದ್ರೇ ಚೆಂದ ಅಂತ ಒಂದೊಂದು ಸಲ ಅನಿಸುತ್ತೆ. ಒಂದೊಂದು ಸಲ ದಿನಗಳು ಹೋಗ್ತಾ ಇದೆಯಲ್ಲ ಅಂತಲೂ ಬೇಜಾರು ಕೂಡ ಆಗುತ್ತೆ. ಪಾತ್ರೆ ಕೂಡ ತೊಳೆದಿದ್ದಾಯಿತು. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಯಾಕಂತಂದರೆ ತುಪ್ಪ ಕಾಯಿಸಿದ್ಮೇಲೆ ಅದರದ್ದು ಜಿಡ್ಡೆಲ್ಲ ಗ್ಯಾಸ್ ಮೇಲೆ ಇರುತ್ತೆ. ಸೊ ಅದು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ನೀಟಾಗಿ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ತುಪ್ಪನೂ ಕೂಡ ಚೆನ್ನಾಗಿ ಬಂದಿತ್ತು. ಸೋಸ್ಬಿಟ್ಟು ಒಂದು ಹತ್ರ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಪಾತ್ರೆಗಳಿತ್ತು, ಸ್ವಲ್ಪ ಊಟ ಎಲ್ಲ ಮುಗಿಸಿ ಪಾತ್ರೆನೆಲ್ಲ ತೊಳೆದು ಎತ್ತಿಟ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ದೆ. ಸೊ ಹಾಗೆ ಸ್ವಲ್ಪ ಟೈಮ್ ಇತ್ತು, ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕ್ಬಿಡೋಣ ಅಂತಂದ್ಬಿಟ್ಟು ಹಾಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆನೂ ಕೂಡ ಹಾಕಿದೆ. ಅದಾಗೋ ಅಷ್ಟರೊಳಗೆ ನಾನು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸನೂ ಮುಗಿದೋಯ್ತು. ಮತ್ತು ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಇವತ್ತು ಪೂರ್ತಿ ಎಲ್ಲ ವರಾಂಡ ತೊಳಿಲಿಕ್ಕೆ ಹೋಗಿಲ್ಲ, ಬರೀ ಬಾಗಿಲ ಹತ್ರ ಮಾತ್ರ ತೊಳೆದು ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ. ಹಾಗೆ ಒಂದು ವಾಕ್ ಮಾಡಿ ಮುಗಿಸ್ಬಿಟ್ಟು ಯೋಗ ಎಲ್ಲ ಮಾಡಿ ಆದಮೇಲೆ ಹಾಲು ಕಾಯ್ಲಿಕ್ಕೆ ಇಟ್ಕೊಂಡು ಟೀ ಕೂಡ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಇವತ್ತು ಶಿವವ್ರ ಬರ್ಡೇ ಬೇರೆ ಇತ್ತು, ಜುಲೈ 7ನೇ ತಾರೀಕು. ಸೊ ಬರ್ಡೇ ಮುಗ್ದು ಆಲ್ರೆಡಿ 3 ದಿನ ಆಗೈತೆ. ನಾನು ಇಷ್ಟು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ರಾತ್ರಿ ಕಾಯಿಸಿದಂಥ ತುಪ್ಪ ತುಂಬ ಚೆನ್ನಾಗಿ ಬಂದಿತ್ತು. ಅದು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು. ಏಲಕ್ಕಿ ಕಾಯಿ ಎಲ್ಲ ಹಾಕಿ ಕಾಯಿಸ್ತೀನಿ ನಾನು ತುಪ್ಪನ. ಸೊ ಚೆನ್ನಾಗಿ ಬಂದಿತ್ತು ತುಪ್ಪ. 2 kg ತೊಗೊಂಡಿದ್ದು. ಊರ ಕಡೆ ಅಂದರೆ ತೊಗೊಂಡ್ರೆ ತುಂಬ ಚೆನ್ನಾಗಿರೋದು ಕೊಡ್ತಾರೆ ಬೆಣ್ಣೆ ಎಲ್ಲ. ಸೊ ಇವತ್ತು ತಿಂಡಿಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ರಾತ್ರಿ ಸಾಂಬಾರು ಹಾಗೆ ಮಿಕ್ಕಿತ್ತು, ಅದಕ್ಕೆ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಲಿ ಚಪಾತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಎಲ್ಲ ಬೇಯಿಸ್ಕೊಂಡಿದ್ದಾಯಿತು. ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಸಾಂಬಾರು ಕೂಡ ಇತ್ತು. ನೋಡಿ ಎಷ್ಟು ಸಾಂಬಾರಿದೆ. ಸೊ ಸಾಂಬಾರೆಲ್ಲ ಬಿಸಿಗೆ ಇಟ್ಕೊಂಡು ಹಾಗೆ ಬಿಸಿನೀರನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ತಿಂಡಿಗೂ ಕೂಡ ಹಾಕ್ಕೊಂಡೆ. ತಿಂಡಿ ತಿಂದು ಮುಗಿಸ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು. ಹಾಗೆ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಕೇಳ್ಕೊಂಬರೋಕೆ ಹೋಗಬೇಕಿತ್ತು. ಹಾಗೆ ಪಾರ್ಕಿಂಗ್ ಮಾಡಲಿಕ್ಕೆ ಕೇಳ್ಕೊಬರೋಕ್ಕೆ ಅಂತ ಬಂದೆ ರಿಲಯನ್ಸ್ ಹತ್ರ. ಕೆಳಗಡೆ ಪಾರ್ಕ್ ಮಾಡಲಿಕ್ಕಾದ್ರೆ 3,500 ತುಂಬ ಟಾಪಲ್ಲಿ. ಇವಾಗ ನೀವೇನು ನೋಡ್ತಿದ್ದೀರ ಇಲ್ಲಿ ಪಾರ್ಕ್ ಮಾಡಲಿಕ್ಕಾದ್ರೆ 2,500 ಹೇಳಿದ್ರು. ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಈ ಥರ ಆರ್ಮಿ ಫ್ಯಾಮಿಲಿ ಅಂತೇಳಿ ಕೇಳಿಕೊಂಡೆ. ಸ್ವಲ್ಪ ಕಡಿಮೆ ಮಾಡ್ಕೋತೀವಿ ಅಂತ ಹೇಳಿದ್ರು. ತುಂಬ ಗಾಡಿಗಳೆಲ್ಲ ಮೇಲ್ಗಡೆ ನಿಲ್ಲಿಸಿದ್ದಾರೆ. ಇದು ನಾನು ಬಂದಿರೋದು 7th ಫ್ಲೋರಿಗೆ ಬಂದಿದ್ದೀನಿ ನಾನು. ಇಲ್ಲೂ ಕೂಡ ಇಷ್ಟು ಕಾರ್ ಗಾಡಿಗಳು ನಿಂತಿದೆ. ಸೊ ನಾನು ಮನೆಗೆ ಬಂದುಬಿಟ್ಟು ಕಾರ್ ಗಾಡಿ ನಿಲ್ಲಿಸ್ಬಿಟ್ಟು ಬರೋಕ್ಕೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಎಲ್ಲ ಕಲ್ಲರೆಲ್ಲ ಹೋಗ್ಬಿಟ್ಟಿತ್ತು. ಅದೊಂದು ಚಿಕ್ಕದು ಆಕ್ಸಿಡೆಂಟ್ ಆಗಿತ್ತು ಗಾಡಿಗೆ. ಸೊ ಹಾಗೆ ಅದಕ್ಕೆ ಕಲರ್ ಪೇಂಟ್ ತೊಗೊಂಬಂದು ಸ್ಪ್ರೇ ಮಾಡಿ ಗಾಡಿಯೆಲ್ಲ ತೊಳೆದು ವಾಶ್ ಮಾಡಿಬಿಟ್ಟು ಬಾಗಿಲೆಲ್ಲ ಅದನ್ನು ತೊಳೆದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬಂದು ಶಿವವ್ರ ಬರ್ಡೇ ಇತ್ತಲ್ಲ, ಹಾಗೆ ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡೆ. ಒಂದು ಪುಟಾಣಿ ಕೇಕ್ ತೊಗೊಂಡಿದ್ದೀನಿ ಅಷ್ಟೇ, ಅವ್ರಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ. ಅವ್ರಿಗೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತೆಲ್ಲ ಹೇಳಲಿಲ್ಲ. ಸೊ ಲಾಸ್ಟ್ ಟೈಮ್ ಬರ್ಡೇಗೆ ನಾನು ಅವರಿಗೆ ಡ್ರೆಸ್ ಬುಕ್ ಮಾಡಿದ್ದೆ, ಈ ಸಲನೂ ಮಾಡಿದ್ದೆ. ಬಟ್ ಅವ್ರು ಬೇಡ ಅಂತಂದರು, ಕ್ಯಾನ್ಸಲ್ ಮಾಡಿದ್ರು. ಬೇಡ, ನನಗೆ ಎಷ್ಟು ಡ್ರೆಸ್ ಹಾಕ್ಕೊಳ್ಳೋದು, ಇಲ್ಲಿ ಕಲರ್ ಡ್ರೆಸ್ಸಿಗೆ ಅಲೋಡಿಲ್ಲ ಅಂತೇಳಿ. ಹಾಗೆ ನಾನು ಇವತ್ತು ಅಡುಗೆಗೆ ಚಪಾತಿ ಮತ್ತು ಚಿಕನ್ ಫ್ರೈ ಮಾಡಿಕೊಂಡು 3 ಜನನೂ ಕೂಡಿ ಊಟ ಕೂಡ ಮಾಡಿದ್ವಿ. ಅಷ್ಟರೊಳಗೆ ಟೈಮ್ 11 ಗಂಟೆ ಆಗೋಯಿತು. ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ.
ಹೋದ ಸಲ ಶಿವ ಅವ್ರ ಬರ್ಡೇಲಿ ನಾನು ನನ್ನ ಕೈಲಾದಷ್ಟು ಕೆಲವರಿಗೆ ಊಟ ಕೊಟ್ಬಿಟ್ಟು ಬಂದಿದ್ದೆ. ಈ ಸಲನೂ ಕೊಡೋಣ ಅಂತ ಅಂದ್ಕೊಂಡೆ. ಅಷ್ಟು ಭಾರ ನನಗೆ ಎತ್ಕೊಂಡು ಓಡಾಡೋವಷ್ಟು ಶಕ್ತಿನೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾನು ಈ ಸಲ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ. ಚೆನ್ನಾಗೆಲ್ಲ ಹುಷಾರಾಗಲಿ, ಆಮೇಲೆ ಒಂದಿನ ಕೊಡೋಣ. ನೆಕ್ಸ್ಟು ಏನಾದ್ರೂ ಬಂದೇ ಬರುತ್ತಲ್ವ, ಆಗ ಇದೆಲ್ಲ ಸೇರಿ ಒಟ್ಟಿಗೆ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಮನೆಯಲ್ಲೇ ಸ್ವಲ್ಪ ಗುಲಾಬಿ ಹೂವು ಇತ್ತು, ಅದನ್ನೇ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಈ ಥರ ಹೆಂಚಲೆಲ್ಲ ಬರೆದು ಸಿಂಪಲ್ಲಾಗಿ ಹೇಗೆ ಬರುತ್ತೋ ಹಾಗೆ ಕ್ಯಾಂಡಲೆಲ್ಲ ಅಂಟಿಸ್ಬಿಟ್ಟು ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಫುಲ್ಲು ಖುಷಿಯಾಗಿ ಹೋದ್ರು ಅವರು. ದೂರ ಇರಲಿ ಹತ್ರ ಇರಲಿ, ಒಂದು ಮನಸ್ಸಿಗೆ ಸಮಾಧಾನ ಕೊಡೋ ಅಂಥದ್ದು ಅಂದರೆ ಈ ಥರ ಸಣ್ಣ ಪುಟ್ಟ ಕ್ಷಣಗಳನ್ನೇ. ಅವ್ರು ದೂರ ಇದ್ದಾರೆ, ಏನು ಮಾಡೋದು ಏನು ಬಿಡೋದು ಅಂತ ಕೂತ್ಕೊಂಡ್ರೆ ಪಾಪ ಅವ್ರಿಗೂ ಬೇಜಾರು ಅನಿಸುತ್ತೆ. ಯಾಕಂದರೆ ಅವ್ರ ಲೈಫ್ಗಳಲ್ಲಿ, ಸೋಲ್ಜರ್ಸ್ಗಳ ಲೈಫ್ಗಳಲ್ಲಿ ಯಾವ ಸೆಲೆಬ್ರೇಷನ್ ಕೂಡ ಬರಲ್ಲ. ಸೊ ನಾವು ಈ ಥರ ಮಾಡೋದೇ ಅವ್ರಿಗೊಂದೊಂದು ಖುಷಿ. ಸೊ ಹಾಗೆ ಅವ್ರಿಗೂ ಕೂಡ ಬರ್ಡೇ ವಿಶ್ ಮಾಡ್ಕೊಳ್ತಾ ಕೇಕ್ ಕೂಡ ಕಟ್ ಮಾಡಿದೆ. ತುಂಬ ಖುಷಿ ಆಯಿತು ಅವ್ರಿಗೂ ಕೂಡ, ನನಗೂ ಕೂಡ ಖುಷಿ ಆಯಿತು. ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿತ್ತು, ಎಲ್ಲರೂ ಬಂದಿದ್ದರು. ಜೊತೆಗೆ ನನ್ನ ಕೈಲಾಗಿದ್ದ ಸಹಾಯನೂ ಕೂಡ ಮಾಡಿದ್ದೆ. ಸೊ ಒಂಥರ ಖುಷಿ ಇತ್ತು ಲಾಸ್ಟ್ ಟೈಮು. ಈ ಟೈಮು ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಷ್ಟೆಲ್ಲ ನನಗೆ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಾವೇ ಮನೇಲಿ ಮಾಡ್ಕೊಂಡ್ವಿ ಅಷ್ಟೇ. ಅವರಿಗೂ ಕೂಡ ವಿಶ್ ಮಾಡಿ ಕೇಕ್ ತಿಂತಿದ್ದೀವಿ ನಿಮ್ಮ ಹೆಸ್ರು ಹೇಳ್ಕೊಂಡು ಅಂತಾರೆ ರೇಗಿಸ್ತಾ. ಹಾಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಮುಗೀತು. ಏನೋ ಒಂಥರ ಖುಷಿನೂ ಒಂದು ಕಡೆ ಬೇಜಾರು, ಎರಡೂ ಒಟ್ಟೊಟ್ಟಿಗೆ ಆಗುತ್ತೆ. ಸೊ ಏನು ಮಾಡೋಂಗಿಲ್ಲ. ಅವ್ರಿಗೂ ಕೂಡ ವಿಡಿಯೋ ಕಾಲಲ್ಲೆಲ್ಲ ತೋರಿಸ್ದೆ. ಕೇಕ್ ತಗೊಬರಲ್ಲ ಅಂದೆ, ತೊಗೊಂಬಂದಿದ್ಯಾ ಅಂತ ಅವರೂ ಕೂಡ ಸರ್ಪ್ರೈಸ್ ಆದರು. ಸೊ ಕೇಕೆಲ್ಲ ಕಟ್ ಮಾಡಿದ್ದಾಯಿತು. ನಾನಂತೂ ಕೇಕ್ ತಿನ್ನೋಂಗಿಲ್ಲ, ಅಡ್ವಾನ್ಸಾಗಿ ಹೇಳ್ಬಿಟ್ಟಿದ್ದಾರೆ ಬೇಕ್ರಿ ಐಟಮ್ ಏನು ತಿನ್ನಬೇಡ ಅಂತ. ಮಕ್ಳುಗಳೆಲ್ಲ ತಿನ್ಕೋತಾರೆ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ, ಮತ್ತು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಎಲ್ಲ ಮಾಡಬೇಕಾದ್ರೆ 5 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ತೀವಿ. ಆಮೇಲೆ ಕ್ಲೀನ್ ಮಾಡೋದಿದೆಯಲ್ಲ, ಅದು 1 ಅವರ್ ಕೆಲಸ ತೊಗೊಳುತ್ತೆ. ಸೊ ಇದಿಷ್ಟು ನನ್ನ 3 ದಿನದ ಚಿಕ್ಕ ದಿನಚರಿ ರೊಟೀನ್ ಬ್ಲಾಗ್ ಆಗಿತ್ತು. ಸೊ ಇತ್ತೀಚೆಗೆ ವಿಡಿಯೋ ಹಾಕೋದು ಕೂಡ ತುಂಬ ಅಂದರೆ ತುಂಬ ಕಡಿಮೆ ಮಾಡಿದ್ದೀನಿ. ಇನ್ನು ಮುಂದೆ ಖಂಡಿತವಾಗ್ಲೂ ಡೈಲಿ ವಿಡಿಯೋ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ದಿನಚರಿ ನಂಗೆ ವಿಡಿಯೋ ಹಾಕಲಿಕ್ಕೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇರೆ ಥರ ಏನಾದ್ರು ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಡೈಲಿ ರೊಟೀನ್ ಬ್ಲಾಗ್ನ ಕಡಿಮೆ ಮಾಡಿದ್ದೀನಿ ಅಷ್ಟೇ. ಸಿಂಪಲ್ ನನ್ನ ದಿನಚರಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಚಿಕ್ಕದಾಗಿತ್ತು ಅಂತ ಭಾವಿಸ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.